ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬಸವಕಲ್ಯಾಣದಲ್ಲಿ ಮೀ ರಮಾಬಾಯಿ ನಾಟಕೋತ್ಸವಕ್ಕೆ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಬೋರಳದಲ್ಲಿ ಭೀಕರ ಅಗ್ನಿ ಅವಘಡ, 45 ಆಡುಗಳು, ಒಬ್ಬ ವ್ಯಕ್ತಿ ಸಜೀವ ದಹನ. ಜನಗಣತಿ 2077 ಏಪ್ರಿಲ್ 1ರಿಂದ 15ರವರೆಗೆ ಆನ್ಲೈನ್ನಲ್ಲಿ ಮಾಹಿತಿ ನೋಂದಣಿ ಕಡ್ಡಾಯ. ವಿದ್ಯಾರ್ಥಿಗಳ ಹೃದಯ ಗೆದ್ದ ದೈಹಿಕ ಶಿಕ್ಷಕ ಅಶೋಕ್ ಸರ್ಗೆ ಭಾವುಕ ಬೀಳ್ಕೊಡುಗೆ. ಸುದ್ದಿಯ ವಿವರಗಳು. ಬಸವಕಲ್ಯಾಣ ನಗರದಲ್ಲಿ ತ್ಯಾಗಮೂರ್ತಿ ಮಾತುಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಪ್ರೇರಣಾದಾಯಕ ಜೀವನಗಾಥೆಯನ್ನು ಆಧರಿಸಿದ ಮೀ ರಮಾಬಾಯಿ ನಾಟಕೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿ ನಾಟಕ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗಮಯ ಜೀವನ, ಸಹನಶೀಲತೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ತರ ಸಾಧನೆಗಳ ಹಿಂದೆ ಅವರ ಅಮೂಲ್ಯ ಬೆಂಬಲವನ್ನು ನಾಟಕ ಮನಮುಟ್ಟುವ ರೀತಿಯಲ್ಲಿ ಅನಾವರಣಗೊಳಿಸಿದೆ ಎಂದು ಹೇಳಿದರು. ಮಹಿಳೆಯರ ಶಕ್ತಿ, ಧೈರ್ಯ ಹಾಗೂ ತ್ಯಾಗವನ್ನು ಸ್ಮರಿಸುವ ಈ ನಾಟಕೋತ್ಸವವು ಸಮಾಜಕ್ಕೆ ಮಹತ್ವದ ಸಂದೇಶ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ನಾಟಕದಲ್ಲಿ ರಮಾಬಾಯಿ ಅವರ ಜೀವನದ ವಿವಿಧ ಹಂತಗಳನ್ನು ಜೀವಂತವಾಗಿ ಚಿತ್ರಿಸಿದ್ದು ಪ್ರೇಕ್ಷಕರ ಮನಸ್ಸಿಗೆ ಸ್ಪರ್ಶಿಸಿದೆ. ಸಾಮಾಜಿಕ ಜಾಗೃತಿ ಮೂಡಿಸುವಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪಾತ್ರ ಮಹತ್ವದ್ದು ಎಂದು ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭಾಶಯ ಕೋರಿದರು. ಅಭಿನಂದನೆ ಸಲ್ಲಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಖಂಡ್ರೆ ಅರ್ಪಿಸಿದರು. ಇವತ್ತು ದೊಡ್ಡ ನಮ್ಮಲ್ಲಿ ಏನು ಯಾವುದೇ ಬಂಗಾರ ಆಗಲಿ ಮತ್ತೊಂದಾಗಲಿ ಐಶ್ವರ್ಯ ವಸ್ತುಗಳು ಯಾವತ್ತಿಗೂ ನೋಡಿರಲಿಲ್ಲ. ಬಹಳ ಕಷ್ಟ ಅನುಭವಿಸ್ತಾರೆ, ಬಹಳ ಇವತ್ತು ದಿವಸ ನೋವು ಅನುಭವಿಸ್ತಾರೆ. ಅವೆಲ್ಲವನ್ನು ಅನುಭವಿಸಿ ರೋಗ ಬಂದು ನಿಧನರಾಗ್ತಾರೆ ಚಿಕ್ಕ ವಯಸ್ಸಿನಲ್ಲೇ. ಅಂದರೆ ಅವರೊಂದು ಶಕ್ತಿ ಯಾವತ್ತಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಯಾವುದೇ ರೀತಿಯ ಒತ್ತಡ ಅವರಿಗೆ ಆಗ್ತಾ ಇರಲಿಲ್ಲ. 4 ಮಕ್ಕಳನ್ನು ಕಳ್ಕೊಳ್ತಾರೆ. 4 ಮಕ್ಕಳನ್ನು ಕಳ್ಕೊಂಡರು ಇವತ್ತು ಅವರು ಒಳ್ಳೆ ರೀತಿಯಿಂದ ಆ ಪರಿವಾರದವರಿಗೆ ಶಕ್ತಿ ಕೊಡ್ತಾರೆ. ಬಾಬಾ ಸಾಹೇಬ್ ಅವರಿಗೆ ಶಕ್ತಿ ಕೊಡ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೊಂದು ಶ್ರೇಷ್ಠ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ, ಜಗತ್ತಿನಲ್ಲಿ ವಿಶ್ವವಿಖ್ಯಾತಿ ಆಗಲಿಕ್ಕೆ ಯಾರಿಗಾದ್ರೂ ಅದರ ಶ್ರೇಷ್ಠ, ಯಾರಿಗಾದ್ರೂ ಅದರ ಕೀರ್ತಿ ಹೋಗಬೇಕು ಅಂತ ಹೇಳಿದ್ರೆ ಅದು ರಮಾತಾಯಿ ಅಂಬೇಡ್ಕರ್ ಅವರಿಗೆ ಹೋಗಬೇಕು ಅನ್ನೋ ಮಾತನ್ನು ನಾನು ಹೇಳಿದ್ದೆ. ಅದಕ್ಕೆ ಆತ್ಮೀಯ ಬಂಧುಗಳ, ಇವತ್ತು ಎಲ್ಲಾ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಅವರಿಗೆ ಆದರ್ಶ ಅಂತ ಹೇಳಿ ನಾವೆಲ್ಲ ಇಟ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾರೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಪರಿಕಲ್ಪನೆಯ ಆದರ್ಶ ಸಮಾಜ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅಂತ ಹೇಳ್ತಾರೆ. ಸಹೋದರತ್ವ, ಸಹಭಾಗ್ಯ, ತಳದ ಮೇಲೆ ನಿಂತ ಒಂದು ಸಮಾಜ ಆಗ್ಬೇಕು ಅನ್ನೋದು ಅವರ ಕನಸಾಗಿದೆ. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, 21ನೇ ಶತಮಾನದಲ್ಲಿದ್ದೀವಿ, ಎಲ್ಲ ಪ್ರಗತಿ ಆಗಿದೆ. ಆದರೂ ಸಮಾಜದಲ್ಲಿ ಇನ್ನೂ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಡುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೇಳಿಸಿ ಸಮಾಜವನ್ನು ಒಡೆಯುವಂತಹ ಕೆಲಸ ಇವತ್ತು ಜಾತಿವಾದಗಳು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನದಲ್ಲಿದೆ. ಇವತ್ತಿಗೂ ಬಡವರಾಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ, ರೈತರು ಕಷ್ಟದಲ್ಲಿದ್ದಾರೆ, ಕಾರ್ಮಿಕರು ಕಷ್ಟದಲ್ಲಿದ್ದಾರೆ, ಹುಡುಗಾಟ ಪ್ರದೇಶದಲ್ಲಿದ್ದವರು ಕಷ್ಟದಲ್ಲಿದ್ದಾರೆ, ಮಹಿಳೆಯರ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತದೆ. ಇವೆಲ್ಲ ಅನ್ಯಾಯ ನಿಲ್ಲಬೇಕು. ಎಲ್ಲರೂ ಸರಿ ಸಮಾನವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಇನ್ನು ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ. ಬರೀ ಬಂಡವಾಳಶಾಹಿಗಳು ನಾವು ನೋಡ್ತಾ ಇದ್ದೇವೆ. ಇವತ್ತೇನು ಮೂಲಭೂತವಾದಿಗಳು ಏನು ಹುಚ್ಚೆದ್ದು ಕುಣಿಯುವಂಥದ್ದು, ಜನರಿಗೆ ದಾರಿ ತಪ್ಪಿಸುವಂಥದ್ದು, ಇವತ್ತೇನು ಎಲ್ಲಾ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ರೀತಿಯ ಭಯ, ಒಂದು ರೀತಿಯ ಆತಂಕದ ವಾತಾವರಣ. आप सब लोग देख सकते हैं, दुनिया भर में आतंक
पूरा विश्व में युद्ध चल रहा है। ये युद्ध क्यों चल रहा है? विचार करिए। स्वयं प्रतिष्ठा के लिए वर्ग भेद रहने की वजह से, वर्ण भेद रहने की वजह से, लिंग भेद रहने की वजह से पूरे विश्व में जो आतंक है, युद्ध है, अमेरिका, इस्राएल, ईरान के ऊपर युद्ध चल रहा है, यूक्रेन का युद्ध चल रहा है। हमारे देश में मणिपुर में अलगाववाद का, प्रत्येकतावाद का संघर्ष चल रहा है, आतंकवादियों का यहाँ पर बहुत बड़ा समस्या हो रहा है। यहाँ जाति के नाम पे, धर्म के नाम पे एक समुदाय को जो है ना निशाना बना के उनके ऊपर दौर्जन्य करने का भी चल रहा है। ये सब देखना कितने दिन चलेगा? ये ठीक है क्या? हम सब लोग आत्मावलोकन करना चाहिए। इसलिए बाबा साहब अम्बेडकर ने जो संविधान में सभी को समान अधिकार दिया है, अगर वो बराबर हम लागू करते हैं तो मैं समझता हूँ ये कोई समस्या नहीं रहेगा। हमारे राज्य देश में नहीं, पूरे विश्व भर में शांति, जो बुद्ध ने शांति का संदेश दिया है, वो शांति बरकरार रहेगा बोल के मैं आपको बोलना चाहता हूँ। ಬೀದರ್ ಜಿಲ್ಲೆಯ ಔರದ್ ತಾಲೂಕಿನ ಬೊರಳ್ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಸಂಭವಿಸಿದ ಭೀಕರ ಅಗ್ನಿ ಅವಘಡ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಆಕಸ್ಮಿಕ ಬೆಂಕಿಯಲ್ಲಿ 45 ಆಡುಗಳು ಹಾಗೂ ಒಬ್ಬ ವ್ಯಕ್ತಿ ಸಜೀವ ದಹನವಾಗಿರುವ ದುರ್ಘಟನೆ ನಡೆದಿದೆ. ಗ್ರಾಮದ ಹೊಲದಲ್ಲಿರುವ ಕೊಟ್ಟಿಗೆಗೆ ವಿದ್ಯುತ್ ತಂತಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಕ್ಷಣ ಅರ್ಧದಲ್ಲೇ ಕೆನಾಲ್ಗೆ ತುತ್ತಾಯಿತು. ಬೆಂಕಿಯ ತೀವ್ರತೆಯಿಂದ ಕೊಟ್ಟಿಗೆಯಲ್ಲಿ ಇದ್ದ 45 ಆಡುಗಳು ಸುಟ್ಟು ಕರಕಲವಾಗಿವೆ. ಇದೇ ವೇಳೆ ಕೊಟ್ಟಿಗೆಯಲ್ಲೇ ಮಲಗಿದ ಶಂಕರ್ ಮೇತ್ರೆ ಎಂಬ ವ್ಯಕ್ತಿ ಹೊರಬರಲು ಸಾಧ್ಯವಾಗದೆ ಬೆಂಕಿಯಲ್ಲಿ ಸಿಲುಕಿ ಸಜೀವ ದಹನವಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಬೆಂಕಿಯ ಜ್ವಾಲೆಗಳು ಉಕ್ಕಿ ಹರಿದ ಪರಿಣಾಮ ಕೊಟ್ಟಿಗೆಯಲ್ಲಿ ಸಂಗ್ರಹಿಸಿದ್ದ ಸುಮಾರು 12 ಕ್ವಿಂಟಲ್ ಕುಸುಬೆ, 6 ರಿಂದ 7 ಕ್ವಿಂಟಲ್ ಹತ್ತಿ ಹಾಗೂ 7 ರಿಂದ 8 ಕ್ವಿಂಟಲ್ ಬಿಳಿಜೋಳ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿವೆ. ಸ್ಥಳೀಯರು ತಕ್ಷಣವೇ ನೆರವಿಗೆ ಧಾವಿಸಿದರೂ ಬೆಂಕಿಯ ಆರ್ಭಟದಿಂದ ನಿಯಂತ್ರಣ ಸಾಧಿಸಲು ಸಾಧ್ಯವಾಗಲಿಲ್ಲ. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಲು ಪ್ರಯತ್ನಿಸಿದೆ. ಕೊನೆಗೆ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಗದೆಯಾದರೂ ಆಗಾಗಲೇ ಭಾರಿ ನಷ್ಟ ಸಂಭವಿಸಿತು. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಜನಗಣತಿ 2027ರ ಅಂಗವಾಗಿ ಕರ್ನಾಟಕ ಸರ್ಕಾರವು ಸ್ವಯಂ ಗಣತಿ ವ್ಯವಸ್ಥೆ ಪರಿಚಯಿಸಿದೆ. ಮುಂಬರುವ ಮನೆ ಪಟ್ಟಿ ಕಾರ್ಯಾಚರಣೆಗಳಲ್ಲಿ ನಾಗರಿಕರು ತಮ್ಮ ವಿವರಗಳನ್ನು ಆನ್ಲೈನ್ನಲ್ಲಿ ಪೂರ್ಣಗೊಳಿಸಲು ಮತ್ತು ಗಣತಿದಾರರೊಂದಿಗೆ ಸಂಪೂರ್ಣವಾಗಿ ಸಹಕರಿಸುವಂತೆ ಮನವಿ ಮಾಡಿದೆ. 2026ರ ಏಪ್ರಿಲ್ 1ರಿಂದ 15ರವರೆಗೆ ಎಲ್ಲ ನಾಗರಿಕರು ಅಧಿಕೃತ ಪೋರ್ಟಲ್ c.census.government.in ಮೂಲಕ ತಮ್ಮ ಮಾಹಿತಿಯನ್ನು ಆನ್ಲೈನ್ನಲ್ಲಿ ತಮ್ಮ ಮಾಹಿತಿಯನ್ನು ದಾಖಲಿಸಿಕೊಳ್ಳಬೇಕೆಂದು ಹೇಳಿದೆ. ಪ್ರಕಟಣೆಯ ಜೊತೆಗೆ ಸಿಎಂಒ ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ಸ್ವಇಚ್ಛೆಯಿಂದ ಮತ್ತು ನಿಖರವಾಗಿ ಮಾಹಿತಿಯನ್ನು ಒದಗಿಸಲು ನಾಗರಿಕರಿಗೆ ಮನವಿ ಮಾಡಿದೆ. ಬೀದರ್ ತಾಲೂಕಿನ ಸ್ಥಳೀಯ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ಅಶೋಕ್ ಸರ್ ಅವರಿಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ಭಾವುಕ ವಿದಾಯ ನೀಡಲಾಯಿತು. ನಿಯೋಜನೆ ಮೇರೆಗೆ ಈ ಶೈಕ್ಷಣಿಕ ಸಾಲಿನಲ್ಲಿ ಶಾಲೆಗೆ ಆಗಮಿಸಿದ್ದ ಅಶೋಕ್ ಸರ್ ತಮ್ಮ ಸೇವಾ ಅವಧಿಯಲ್ಲಿ ಕೇವಲ ಕರ್ತವ್ಯ ನಿರ್ವಹಣೆಯಷ್ಟೇ ಮಾಡದೆ ವಿದ್ಯಾರ್ಥಿಗಳ ಹೃದಯಗಳಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ್ದಾರೆ. ಅವರ ಹೃದಯವಂತಿಕೆ, ಸರಳತೆ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಅಪಾರ ಪ್ರೀತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮೈದಾನದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡೆಯ ಪಾಠ ಕಲಿಸುವುದರೊಂದಿಗೆ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಹೇಗೆ ಎದುರಿಸಬೇಕು, ಸೋಲನ್ನು ಹೇಗೆ ಸ್ವೀಕರಿಸಬೇಕು ಮತ್ತು ಮತ್ತೆ ಎದ್ದು ನಿಲ್ಲುವ ಧೈರ್ಯವನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬ ಅಮೂಲ್ಯ ಜೀವನ ಪಾಠಗಳನ್ನು ಅವರು ನೀಡಿದರು. ವಿದಾಯ ಸಮಾರಂಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು, ಅಶೋಕ್ ಸರ್ ಅವರ ನಗು, ಉತ್ತೇಜನದ ಮಾತುಗಳು ಮತ್ತು ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಸದಾ ಪ್ರೇರಣೆಯಾಗಿರುತ್ತದೆ ಎಂದು ಕಣ್ಣೀರಿನಿಂದ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗವು ಅಶೋಕ್ ಸರ್ ಅವರ ಸೇವೆಯನ್ನು ಕೊಂಡಾಡಿ ಅವರ ಮುಂದಿನ ಜೀವನಯಾನ ಇನ್ನಷ್ಟು ಯಶಸ್ಸು, ಸಂತೋಷ ಮತ್ತು ಗೌರವದಿಂದ ಕೂಡಿರಲಿ ಎಂದು ಹಾರೈಸಿದರು. ಗುಜರಾತ್ನ ಸೂರತ್ನಲ್ಲಿ ಒಂದು ದೊಡ್ಡ ಅವಘಡ ಸಂಭವಿಸಿದೆ. ಲಿಂಬಾಯತ್ ಪ್ರದೇಶದ 3 ಅಂತಸ್ತಿನ ಮನೆಯಲ್ಲಿ ಸಂಭವಿಸಿದ ಬೆಂಕಿಯಲ್ಲಿ ಒಂದೇ ಕುಟುಂಬದ 5 ಸದಸ್ಯರು ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ 4 ಮಹಿಳೆಯರು ಮತ್ತು ಒಂದು ಪುಟ್ಟ ಮಗು ಸೇರಿದೆ.
ಮಿಥಿ ಖಾದಿ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ. ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ತಂಡಗಳು ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಮನೆ ಸೀರೆ ಪ್ಯಾಕಿಂಗ್ ಮಾಡಲಾಗುತ್ತಿದ್ದ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಕುಟುಂಬ ಸದಸ್ಯರು ಫೋಮ್ ಶೀಟ್ಗಳನ್ನು ಬಳಸಿ ಸೀರೆಗಳನ್ನು ಪ್ಯಾಕ್ ಮಾಡುತ್ತಿದ್ದರು. ರಜಾ ದಿನವಾಗಿದ್ದರಿಂದ ಮನೆಯಲ್ಲಿ ಹೆಚ್ಚಿನ ಪ್ರಮಾಣದ ಪ್ಯಾಕಿಂಗ್ ಸಾಮಗ್ರಿಗಳು ಮತ್ತು ಫೋಮ್ ಸಂಗ್ರಹಿಸಲಾಗಿತ್ತು. ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದ್ದು ಇಡೀ ಕೋಣೆ ಕಪ್ಪು ಹೊಗೆಯಿಂದ ತುಂಬಿತ್ತು. ಅಗ್ನಿ ಅವಘಡದ ಮಾಹಿತಿ ಪಡೆದ ಪೊಲೀಸರು, ಅಗ್ನಿಶಾಮಕ ದಳ ಮತ್ತು 108 ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ಬಂದವು ಎಂದು ಉಪ ಪೊಲೀಸ್ ಆಯುಕ್ತ ಕಾನನ್ ದೇಸಾಯಿ ಹೇಳಿದರು. ಕೊಠಡಿಯಲ್ಲಿ ದಟ್ಟ ಹೊಗೆ ಆವರಿಸಿತ್ತು. ಒಳಗೆ ಸಿಲುಕಿದ್ದ ಜನರು ಉಸಿರುಗಟ್ಟಿ ಅಸ್ತವ್ಯಸ್ತಗೊಂಡಿದ್ದು, ಎಲ್ಲರನ್ನೂ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಚಿಕಿತ್ಸೆಯ ಸಮಯದಲ್ಲಿ ಅವರು ಸಾವನ್ನಪ್ಪಿದರು. मारो नाम SD धोबी, डेप्यूटी चीफ फायर ऑफिसर, फायर एंड इमरजेंसी सर्विसेज। किस तरीके से वारदात हुई है और क्या माहौल? लिंबायत में करीबन 11 बजे फायर कॉल मिला था कि कुछ आग लग गया है रहठान रेसिडेंट एरिया में। तो तत्काल प्रभाव से कंट्रोल रूम से हमारे अधिकारियों एवं कर्मचारियों को कॉल दिया गया और नज़दीक से डुम्बाल फायर स्टेशन, मान दरवाजा से गाड़ियाँ तुरंत यहाँ पे पहुँची और यहाँ पे देखा कि आग लगा हुआ है। तो तुरंत हमारी टीम ने अंदर जाके देखा तो आग की वजह से 5 आदमी उसमें फंसे थे। उनको निकाल के हम लोग ने आगे फॉरवर्ड हॉस्पिटल में रवाना किया है। 4 एडल्ट है, 1 बच्चा था। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ. ವಂದನೆಗಳು.